ಒಂದು ದೊಡ್ಡ ಗಾತ್ರದ ಮೀನು. ಹಾ ಹಾ ನಾನು ತೋರಿಸ್ತೀನಿ ಮೇಲ್ಗಡೆ ಎಲ್ಲ ಇವರು ಇದೇನು ಹಾಕಿದಾರಲ್ಲ ಮಸಾಲ, ಈ ಮಸಾಲಾನೇ ಫುಲ್ಲು ಮ್ಯಾಜಿಕ್ ಮಾಡೋದೀಗ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಇದು ಬಂದು ಸ್ಕ್ವಿಡ್. ಸೊ ನೋಡ್ತಾ ಇದ್ದೀರಲ್ಲ, ಇದು ಬಂದು ಶೇಮಿಯಾ. ಹೇಗಿದೆ ನೋಡಿ ಇದು, ನೋಡಿ ಪ್ರಾನ್ಸ್ ತವಾ ಫ್ರೈ ಇದು. ಸೊ ಸ್ನೇಹಿತರೆ, ಇದು ಬಂದ್ಬಿಟ್ಟು ಏಡಿ ಸೂಪು. ಇದು ಯಾವ ಮೀನು ಮೇಡಮ್ ಇದು? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯೂಸ್ ಕೆಫೆ. ಘಮ ಘಮ ಅಂತ ಇದೆ. ಯಾವ ಜಾಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವಿವತ್ತು HJ ತವಾ ಫಿಶ್ ಫ್ರೈ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಬಂದು ಸೆಕೆಂಡ್ ಬ್ಲಾಕು ರಾಜ್ಕುಮಾರ್ ಪಾರ್ಕ್ ಇದೆಯಲ್ಲ, ಆ ಪಾರ್ಕ್ ಹತ್ರನೇ ಇರೋದು. ಹಿಂದೆ ಪಾರ್ಕ್ ಇದೆ. ಸೊ ಆಪೋಸಿಟ್ ಬಂದು ಹೇಮಾ ಡಿಜಿಟಲ್ ಸ್ಟುಡಿಯೋ ಅಂತ, ಅದ್ರ ಆಪೋಸಿಟ್ HJ ತವಾ ಫಿಶ್ ಫ್ರೈ ಅಂತ. ನನಗೆ ಮಾತಾಡೋಕ್ಕೂ ಆಗ್ತಾ ಇಲ್ಲ, ನನ್ನ ಡೈವರ್ಷನ್ ಎಲ್ಲ ಬರೀ ಇದ್ರ ಮೇಲೆ ಇದೆ. ಸೊ ಇಲ್ಲಿ ನಿಮ್ಗೆ ವೆರೈಟೀಸ್ ಆಫ್ ಫಿಶಸ್ ಸಿಗುತ್ತೆ. ಆಮೇಲೆ ಸ್ಕ್ವಿಡ್, ಪ್ರಾನ್ಸು, ಇಲ್ಲೇನ್ ನೋಡ್ತಾ ಇದೀರಲ್ಲ, ಇದು ಏಡಿ ಸೂಪ್ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಒಂದೊಂದಾಗಿ ಟ್ರೈ ಮಾಡೋಣ ಇವ್ರ ಹತ್ರ ಏನೇನ್ ಸಿಗುತ್ತೆ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ಡೀಟೇಲ್ಸ್ ಕೊಟ್ಟು ಟೇಸ್ಟ್ ಮಾಡು ಕೂಡ ನೋಡೋಣ. ಇಲ್ಲಿ ವೆರೈಟೀಸ್ ಆಫ್ ಫಿಶಸ್ ಇರುತ್ತೆ. ಬಾಂಗ್ಡಾ ಮೀನು, ಆಮೇಲೆ ಪ್ರಾನ್ಸು, ಶಂಕರ ಮೀನು, ವಂಜರೋ ಮೀನು, ಪಾಂಪ್ಲೆಟ್, ಓನ್ಲಿ ಸೀ ಫುಡ್ಸ್ ಮಾತ್ರ ಇರೋದಿಲ್ಲಿ. ಸೊ ಎಲ್ಲ ಇವರು ಹೋಮ್ ಮೇಡ್ ಮಸಾಲ ಹಾಕಿ ಮಾಡ್ತಾರೆ. ಸಾಕತ್ ಡಿಲಿಷಿಯಸ್ ಆಗಿದೆ. ಜನ ಸ್ವಲ್ಪ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಕಮ್ಮಿ ಇದೆ, ಹೋಗ್ತಾ ಹೋಗ್ತಾ ಇನ್ನು ಜಾಸ್ತಿ ಆಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಇದು ಸ್ಟಾರ್ಟ್ ಆಗೋದು 7:30, ಕ್ಲೋಸ್ ಆಗೋದು 11 o'clock ತನಕ ಇರುತ್ತೆ. ಈವ್ನಿಂಗ್ ಬಂದ್ರೆ ನಿಮ್ಗೆ ಗಮ್ ಅಂತ ಇದೆ. ಬನ್ನಿ ಫಸ್ಟ್ ತಿನ್ಬಿಟ್ಟು ಹೇಗಿದೆ ನೋಡೋಣ. ಸೊ ಸ್ನೇಹಿತರೆ, ಇವಾಗ ಫಸ್ಟ್ ನಮ್ಗೆ ಪ್ರಾನ್ಸ್ ತವಾ ಫ್ರೈ ವಿತ್ ಶೇಮಿಯಾ ಕೊಟ್ಟಿದ್ದಾರೆ. ಇದು ಬಂದು ಶೇಮಿಯಾ, ಹಂಗೆ ಹತ್ರ ಬನ್ನಿ. ಸೊ ನೋಡ್ತಾ ಇದ್ದೀರಲ್ಲ, ಇದು ಬಂದು ಶೇಮಿಯಾ. ಹೇಗಿದೆ ನೋಡಿ ಇದು, ನೋಡಿ ಪ್ರಾನ್ಸ್ ತವಾ ಫ್ರೈ ಇದು. ಇದನ್ನ ಇವಾಗ ನಾವು ತರಿಸ್ಕೊಂಡಿದೀವಿ, ತಿನ್ಬೇಕಿದು ಹೇಗಿದೆ ಅಂತ ನೋಡ್ಬೇಕು. ಸೊ ನೋಡಿ ಇಲ್ಲಿ ಈ ತರ ಇರುತ್ತೆ ಪ್ರಾನ್ಸು ಶೇಮಿಯಾ. ಸಾಕತ್ ಬಿಸಿ ಸುಡ್ತಾ ಇದೆ, ತಿನ್ಬಿಡೋಣ. ಚಿಯರ್ಸ್. ಎಲ್ಲಿತ್ತು ಟೇಸ್ಟ್ ಇದು. ಮೇಯ್ನು ಫಸ್ಟ್ ಬೈಟಲ್ಲೇ ಆ ಫ್ರೆಶ್ನೆಸ್ಸು, ಪ್ರಾನ್ದು ಫ್ರೆಶ್ನೆಸ್ಸು ಮತ್ತು ಅರೋಮಾ ಇದೆಯಲ್ಲ, ಅದು ಫೀಲ್ ಮಾಡ್ಬೋದು. ಜಾಸ್ತಿ ಈರುಳ್ಳಿ ಆಮೇಲೆ ಇವ್ರದ್ದೇ ಆದ ಹೋಮ್ ಮೇಡ್ ಮಸಾಲ ಹಾಕಿರೋದ್ರಿಂದ ಆ ಮಸಾಲಾಗೂ ಈ ಪ್ರಾನ್ಗೂ ಬೆಸ್ಟ್ ಕಾಂಬಿನೇಷನ್ನು. ಇದ್ರಲ್ಲಿ ನೀವು ಶೇಮಿಯಾ ತಿನ್ನೋದ್ರಿಂದ ಮಜಾನೇ ಬೇರೆ. ಇನ್ನೊಂದು ಪೀಸು ಪ್ರಾನ್ಸ್, ಬಾಯಿ ಪೂರ್ತಿ ಸ್ಪ್ರೆಡ್ ಆಗುತ್ತೆ ಟೇಸ್ಟು. ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಮೇನಾಗಿ ಒಂಥರ ನೀವು ಅಗಿಬೇಕಾದ್ರೆ ಗೊತ್ತಾಗುತ್ತೆ, ಫುಲ್ಲು ಕ್ಲೀನಾಗಿ ಮಾಡಿದ್ದಾರೆ. ಟೇಸ್ಟ್ ಮಾತ್ರ ಸಖತ್ ಇಂಟೆನ್ಸ್ ಆಗಿ ಬರ್ತಾ ಇದೆ. ಆ ಫ್ಲೇವರು ಖಾರ ಇದೆ. ಪ್ರಾನ್ಸು ಈ ಶೇಮಿಯಾ ಜೊತೆಲಿ ತಿನ್ನೋಕ್ಕಂತೂ ಫುಲ್ಲಿ ಸ್ಯಾಟಿಸ್ಫ್ಯಾಕ್ಟೆಡ್ ನೀವು ಹಾಗೆ ಆಗ್ತೀರಾ. ಮಿಸ್ ಮಾಡಬೇಡಿ. ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ಏನಿದೆ ಅಂತ ನೋಡೋಣ. ಸೊ ಈಗ ಇಡ್ಲಿ ಫಿಶ್ ಕರಿ ಕೊಟ್ಟಿದ್ದಾರೆ. 4 ಇಡ್ಲಿ, ಮಲ್ಲಿಗೆ ಹೂವಿನಂತ ಇಡ್ಲಿ ವಿತ್ ಬಾಂಗ್ಡಾ ಮೀನು. ಸೊ ನೋಡಿ, ಬಾಂಗ್ಡಾ ಮೀನು 2 ಪೀಸ್ ಹಾಕ್ತಾರೆ. ತಲೆ ನಂಗೆ ತುಂಬ ಇಷ್ಟ. ತಲೆ ತಿನ್ನೋದು ಅಂದರೆ ತುಂಬ ಇಷ್ಟ ನನಗೆ. ಮನುಷ್ಯರದೆಲ್ಲ ಮೀನಿಂದು. ಸೊ ಇಡ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಫುಲ್ಲು ಸಾಫ್ಟ್ ಆಗಿರೋ ಇಡ್ಲಿ, ಫ್ಲವರ್ ಇಡ್ಲಿ. ಸಾಂಬಾರ್ ಜೊತೆ ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ಚಿಯರ್ಸ್. ಇದರಲ್ಲಿ ನಿಮಗೆ ಮೇನು ಸ್ವಲ್ಪ ಹುಳಿ ಕಮ್ಮಿ ಇದೆ, ಬಟ್ ಸ್ಪೈಸಿ ಆಗಿದೆ. ಇದು ಹುಳಿ ಕಮ್ಮಿ ಇದ್ರು ಸ್ಪೈಸಿ ಆಗಿದೆ. ಇದೊಂಥರ ಲೈಕ್ ಹೆಂಗೆ ಅಂದರೆ ತಮಿಳ್ನಾಡು ಸ್ಟೈಲಲ್ಲಿ ಮಾಡಿದ್ದಾರೆ ಸಾಂಬಾರು. ಬಟ್ ಇವರು ಹೋಮ್ ಮೇಡ್ ಮಸಾಲ ಆಗಿರೋದ್ರಿಂದ ಯಾವುದೋ ಒಂದು ಹೋಟೆಲಲ್ಲಿ ತಿನ್ನೋ ಫೀಲ್ ಬರಲ್ಲ, ಲೈಕ್ ಮನೇಲಿ ತಿನ್ನೋ ಫೀಲ್ ಬರುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಫಿಶ್ಶು ಅಷ್ಟೇ ಫ್ರೆಶ್ ಆಗಿದೆ ಮೀನು. ಸೊ ಮೀನು ಕೂಡ ತಿನ್ನೋಣ. ಚೀರ್ಸ್. ಬಿಸಿ ತಿನ್ನಬೇಕು, ಮಜಾ ಬರುತ್ತೆ. ಫಿಶ್ ಫುಲ್ಲು ಫ್ರೆಶ್ಶು. ನನಗಾಯ್ತು ಫುಲ್ಲು ಖುಷು ಈ ಇಡ್ಲಿ ತಿಂದು. ಸಾಫ್ಟ್ ಇಡ್ಲಿಗೆ ಪರ್ಫೆಕ್ಟ್ ಕಾಂಬಿನೇಷನ್ನು ಮೀನು ಸಾರು. ಅದು ಇಲ್ಲಿ ಬಂದಾಗ ಮಿಸ್ ಮಾಡದೆ ತಿನ್ನಿ, ಓಕೆನಾ? ಬನ್ನಿ ಇವಾಗ ನೆಕ್ಸ್ಟ್ ಡಿಶ್ ಏನು ಅಂತ ನೋಡೋಣ. ಸೊ ಸ್ನೇಹಿತರೆ, ಒಂದು ದೊಡ್ಡ ಗಾತ್ರದ ಮೀನು. ಈ ಮೀನು ಹೆಸರು ಶಂಕರ ಅಂತ. ಆ್ಯಕ್ಚುಲಿ ಶಂಕರ ಮೀನು ಏನಿದೆಯಲ್ಲ, ಇದಕ್ಕೆ ಇವ್ರು ಹಾಕಿರೋ ಮಸಾಲ ಮ್ಯಾಜಿಕ್ ಮಾಡ್ತಾ ಇದೆ ಗುರು. ಸೊ ಇಲ್ಲಿ ನೋಡಿ, ನಾನು ತೋರಿಸ್ತೀನಿ. ಮೇಲ್ಗಡೆ ಎಲ್ಲ ಇವರು ಇದೇನು ಹಾಕಿದಾರಲ್ಲ ಮಸಾಲ,
ಈ ಮಸಾಲಾನೇ ಫುಲ್ಲು ಮ್ಯಾಜಿಕ್ ಮಾಡೋದೀಗ. ಇದ್ರದ್ದೇ ಟೇಸ್ಟು, ಇವ್ರದ್ದೇ ಆದಂಥ ಹೋಮ್ ಮೇಡ್ ಮಸಾಲ. ಸೊ ನೋಡಿ ಈ ಥರ ಇರುತ್ತೆ ಒಳಗಡೆ, ಫುಲ್ಲು ಫ್ರೆಶ್ನೆಸ್ಸು, ಫ್ರೆಶ್ ಮೀಟ್ ಜೊತೆಗೆ ನಾನು ಸ್ವಲ್ಪ ಮಸಾಲೆ ಭರಿತವಾಗಿ ನಿಮಗೋಸ್ಕರ ಒಂದು ದೊಡ್ಡ ಬೈಟೇ ಹೋಗ್ತೀನಿ ಇವಾಗ. ಚೆಸ್ ಮಸ್ತ್ ಆಗಿದೆ ಗುರು, ಮಾತ್ರ ಬಿಗ್ ಬೈಟು ಬಿಸಿಯಾಗಿದೆ. ಮೇಲ್ಗಡೆ ಒಂಥರ ಸಖತ್ ರೋಸ್ಟ್ ಆಗಿರೋದ್ರಿಂದ ಅದ್ರದ್ದೊಂದು ಸ್ಮೋಕಿ ಫ್ಲೇವರು, ಒಳಗಡೆ ಫುಲ್ಲು ಫ್ರೆಶ್ ಮೀಟ್ ಇದೆಯಲ್ಲ, ಆ ಮೀನಿನ ಒಂದು ಮಾಂಸ, ಅದು ಮಾತ್ರ ಎಷ್ಟು ಫ್ರೆಶ್ ಆಗಿದೆಯೋ ಅಷ್ಟೇ ಟೇಸ್ಟಿಯಾಗಿದೆ. ಮೇಲ್ಗಡೆ ಇವರು ಪ್ರಿಪೇರ್ ಮಾಡಿರೋಂಥ ಮಸಾಲಾನೇ ಮ್ಯಾಜಿಕ್ಕು. ಅಗಿಬೇಕಾದ್ರೆ ಹುಳಿಯಾಗಿ ಖಾರವಾಗಿ ಬಿಸಿಯಾಗಿ ತಿಂತಾಯಿದ್ರೆ ಸ್ವರ್ಗ ಅನ್ಬೋದು. ಶಂಕರ ಮೀನು ಅಷ್ಟೇ ನನ್ನ ಮನಸ್ಸನ್ನು ಗೆದ್ದಿದೆ. ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇವಾಗ ನಾವು ತರಿಸ್ಕೊಂಡಿರೋದು ಸ್ಕ್ವಿಡ್. ಇದನ್ನ ಕನ್ನಡದಲ್ಲಿ ಏನಂತಾರೆ ಅಂತ ದಯವಿಟ್ಟು ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದು ಬಂದು ಸ್ಕ್ವಿಡ್ ಅಂತಾರೆ. ಸೊ ಇಲ್ಲಿ ನೋಡಿ ಈ ಥರ ಇರುತ್ತಿದ್ದು ರಬ್ಬರ್ ಬ್ಯಾಂಡ್ ನೋಡಿದ್ದೀರಾ, ಹೆಣ್ಮಕ್ಳು ಹಾಕೊಂತಾರಲ್ಲ ರಬ್ಬರ್ ಬ್ಯಾಂಡು, ಹಂಗಿದೆ ಇದು. ಫಸ್ಟು ಬಿಸಿ ಇದೆ ಗುರು. ಫಸ್ಟು ಸೇಮಿಯಾ ಎಲ್ಲ ತಿನ್ನೋಣ ಇದು ಹೇಗಿದೆ ಅಂತ. ಸ್ನೇಹಿತರೆ, ಸ್ಕ್ವಿಡ್ ತಿಂದು ತುಂಬ ದಿನ ಆಗಿತ್ತು ಗೊತ್ತಾ. ಸೊ ನಿಮಗೋಸ್ಕರ ಇವಾಗ ವಿಡಿಯೋ ಮಾಡೋಕ್ಕೆ ತಿಂತಾ ಇದ್ದೀನಿ. ನಿಮ್ಮಿಂದ ನಾನು ಸ್ಕ್ವಿಡ್ ತಿನ್ನೋ ಭಾಗ್ಯ ಸಿಕ್ಕಿದೆ. ಸೊ ಈ ಥರ ಇರುತ್ತೆ. ಚಿಯರ್ಸ್. ಟೇಸ್ಟ್ ಆಗಿದೆ ಗುರು. ಮೇಯ್ನು ಇವ್ರು ಹಾಕಿರೋ ಮಸಾಲ ಇದೆಯಲ್ಲ ಅದೇ ಮ್ಯಾಜಿಕ್ಕು. ಆ್ಯಂಡ್ ಸ್ಕ್ವಿಡ್ ನಿಮ್ಗೆ ಸ್ವಲ್ಪ ಹಾರ್ಡ್ ಬರುತ್ತೆ, ಪ್ರಾನ್ಸ್ಗಿಂತ ಒಂಚೂರು ಲೈಟಾಗಿ ಹಾರ್ಡ್ ಬರುತ್ತೆ. ಇದ್ರದ್ದೇ ಒಂಥರ ಡಿಫ್ರೆಂಟ್ ಟೇಸ್ಟು. ಸ್ವಲ್ಪ ಹುಳಿ ಅಂಶ ಇದೆ. ಆ ಈರುಳ್ಳಿ ಬಾಯಿ ಬೇಗ ಸಿಗ್ಬೇಕಾದ್ರೆ ಅಗಿಬೇಕಾದ್ರೆ ಒಂಥರ ಜ್ಯೂಸ್ ರಿಲೀಸ್ ಆಗುತ್ತೆ, ಜ್ಯೂಸಿಯಾಗಿದೆ ಮಾತ್ರ. ಸೇಮಿಯಾಗ ಇದು ಕೂಡ ಅಷ್ಟೇ. ಸ್ಕ್ವಿಡ್ ಲವರ್ಸ್ ಯಾರ್ಯಾರು ಇದ್ದೀರಾ, ಇದು ಕೂಡ ಸಖತ್ತು ನಿಮಗೆ ಇಷ್ಟ ಆಗುತ್ತೆ. ಸೇಮಿಯಾಗೆ ಒಳ್ಳೆ ಕಾಂಬಿನೇಷನ್ ಇದು. ಇದಾದ್ಮೇಲೆ ಮೀನು ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇವಾಗ ನಮ್ಮ ಕಣ್ಣು ಮುಂದೆ ಒಂದು ದೊಡ್ಡ ಗಾತ್ರದ ಮೀನು. ನೋಡಿ ಯಾವ ಥರ ಶೈನಿಂಗ್ ಆಗಿದೆ ಅಂತ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕಂಪ್ಲೀಟ್ಲಿ ಫ್ರೈಡು. ಸೊ ನೋಡಿ ಈ ಥರ ಇದೆ ಇದು. ಮೇಲ್ಗಡೆ ಕ್ರಿಸ್ಪಿ ಲೇಯರು. ಸೊ ಇಲ್ಲಿ ನೋಡಿ ಒಳಗಡೆ ಈ ಥರ ಇರುತ್ತೆ ಗುರು, ಫುಲ್ಲು ಮಸಾಲ. ಇದ್ರಲ್ಲಿ ಮುಳ್ಳೇ ಇಲ್ಲ ಇದರಲ್ಲಿ. ಒಂಥರ ಹೆಂಗಿದೆ ಅಂದರೆ ಒಂಥರ ಕೇಕ್ ಪೀಸ್ ಥರ ಇದೆ ಇದು. ಸೊ ಫುಲ್ಲು ಬಿಸಿ ಬಿಗ್ ಬೈಟ್ ಹೋಗ್ಬಿಡೋಣ ಬನ್ನಿ. ಫುಲ್ಲು ಒಂಥರ ಎನರ್ಜಿ ಮೀನು ತಿಂದರೆ ಸಖತ್ತಾಗಿದೆ ಮಾತ್ರ ಟೇಸ್ಟು. ಅಗಿತಾ ಜ್ಯೂಸು ರಿಲೀಸ್ ಆಗ್ತಾನೆ ಹೋಗುತ್ತೆ ಬಾಯಲ್ಲಿ. ಮೇಲ್ಗಡೆ ಹಾಕಿರೋ ಮಸಾಲ ಅಂತೂ ಎಕ್ಸಲೆಂಟ್ ಟೇಸ್ಟು. ಅದೇ ಮೈನ್ ಟೇಸ್ಟ್ ಕೊಡ್ತಾ ಇರೋದು. ಫುಲ್ಲು ಫ್ರೆಶ್ಶು, ಸಖತ್ ಟೇಸ್ಟ್ ಆಗಿದೆ. ನೀವು ಕೂಡ ಬಂದಾಗ ಮಿಸ್ ಮಾಡಿದೆ ಈ 10 ಮೀನನ್ನ ತಿನ್ನಿ. ತುಂಬಾ ಚೆನ್ನಾಗಿದೆ ಮೀನು ಮಾತ್ರ. ನಿಂಬೆಹಣ್ಣು ನಿಂತ್ಕೊಂಡು ತಿಂದರೆ ಇನ್ನೂ ಮಸ್ತ್ ಇರುತ್ತೆ. ಇವಾಗ ಏಡಿ ಸೂಪು ಅದು ಹೇಗಿದೆ ಅಂತ ಕುಡ್ದು ನೋಡೋಣ ಬನ್ನಿ. ಸೊ ಸ್ನೇಹಿತರೆ, ಇವಾಗ ಏಡಿದು ಸೂಪ್ ತರಿಸ್ಕೊಂಡಿದ್ದೀವಿ. ಸಮುದ್ರದ ಏಡಿದು ಸೂಪ್ ಇದು. ಫಸ್ಟು ಏಡಿ ಹೆಂಗಿದೆ ಅಂತ ತಿನ್ನೋಡ್ಬಿಡೋಣ. ಏಡಿನೂ ಅಷ್ಟೇ ಸ್ಮೂತ್ ಆಗಿದೆ, ಅಡ್ಡಿ ತಿಂದ್ಬಿಡ್ಬೋದು. ಏನಂದರೆ ಇದರಲ್ಲಿ ಸ್ವಲ್ಪ ಶುಂಠಿ, ಆಮೇಲೆ ಜೀರಿಗೆ, ಒಂದ್ಸಲ ಟೊಮ್ಯಾಟೊ ಆ ಫ್ಲೇವರ್ ಬರ್ತಾ ಇದೆ. ಸೂಪು ಕೂಡ ಟೇಸ್ಟ್ ಮಾಡೋಣ. ಹೆಂಗೆ ಅಂದರೆ ನನಗೆ ಯಾವ ಥರ ಅನ್ನಿಸ್ತಿದೆ ಗೊತ್ತಾ, ಇದು ಖಾರದ ಪುಡಿ ಫ್ಲೇವರ್ ಬರ್ತಾ ಇದೆ. ಮೇಯ್ನಾಗಿ ಆ ಕಾರ್ನ್ ಬರುತ್ತಲ್ಲ, ಸ್ವೀಟ್ ಕಾರ್ನ್ ಅದೆಲ್ಲ ಬರುತ್ತಲ್ಲ, ಜೋಳ, ಆ ಟೇಸ್ಟ್ ಬರ್ತಾ ಇದೆ ನನಗೆ ಆ್ಯಕ್ಚುಲಿ. ಸೊ ಏಡಿ ಇದೆ ಇದರಲ್ಲಿ. ಆ ಏಡಿದು ಫುಲ್ಲು ಆ ಜ್ಯೂಸು ಅದೆಲ್ಲ ಬಿಟ್ಟು ಆ ಸೂಪ್ ಆಗಿರೋದು. ಏಡಿನ ಚೆನ್ನಾಗಿ ಬೇಯಿಸಿ ಮಾಡಿರ್ತಾರೆ. ಗಂಟ್ಲೊಳಗೆ ಇಳಿತಾ ಇದ್ದಂಗೆ ಫುಲ್ಲು ಕಫ ಕೋಳೆಲ್ಲ ಹೋಗುವಂಥ ಒಂದು ಖಾರ ಚೆನ್ನಾಗಿದೆ. ಸ್ವಲ್ಪ ಹುಳಿ ಅಂಶ ಕೂಡ ಇದೆ. ಏಡಿ ಸೂಪ್ ಯಾರ್ಯಾರಿಗೆಲ್ಲ ಇಷ್ಟನೋ ಅವ್ರು ಟ್ರೈ ಮಾಡ್ಬೋದು. ಅಥವಾ ಹೊಸದಾಗಿ ಏನಾದ್ರು ಟ್ರೈ ಮಾಡ್ತೀನಿ ಅನ್ನೋರು ಏಡಿ ಸೂಪ್ನ ಟ್ರೈ ಮಾಡ್ಬೋದು. ಚೆನ್ನಾಗಿತ್ತು. ಈ ಒಂದು ಏಡಿ ಸೂಪ್ ಒಂದಿಗೆ ನಮ್ಮ ಈ ಕಾರ್ಯಕ್ರಮ ಅಂದರೆ ನಮ್ಮ ಈ ವಿಡಿಯೋ ಕೂಡ ಮುಗಿಸುವಂಥ ಸಮಯ ಬಂದಿದೆ ಸ್ನೇಹಿತರೆ. ಸೊ ಹೇಗನ್ನಿಸ್ತು? ಕಮ್ಮನಹಳ್ಳಿ, ಕಲ್ಯಾಣ್ ನಗರ್ ಕಮ್ಮನಹಳ್ಳಿಲಿ ಸೆಕೆಂಡ್ ಸ್ಟೇಜು ಡಾಕ್ಟರ್ ರಾಜ್ಕುಮಾರ್ ಪಾರ್ಕ್ ಹತ್ರನೇ ಬರುತ್ತೆ. ಇದು HJ ತವಾ ಫಿಶ್ ಫ್ರೈ ಅಂತ. ಇಲ್ಲಿ ಬಂದರೆ
ನಿಮಗೆ ಈ ಥರ ವಿಭಿನ್ನವಾದಂಥ ತಿಂಡಿಗಳು ಮೀನಿಂದ ಮಾಡಿರೋವಂಥ ಫುಡ್ಡು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ರಶ್ ಇದೆ, ತುಂಬ ರಶ್ ಇದೆ. ಇಷ್ಟೆಲ್ಲ ನಾವು ರಿವ್ಯೂ ಮಾಡೋಷ್ಟರೊಳಗಡೆ ಫುಲ್ ಸಾಕಾಯಿತು. ನೀವೇನಾದರೂ ಕಮ್ಮನಹಳ್ಳಿ, ಕಲ್ಯಾಣ ನಗರ ಅಥವಾ HRBR ಲೇಔಟ್ ಸುತ್ತಮುತ್ತ ಇದ್ದರೆ ಒಂದ್ಸಲ HJ ಫಿಶ್ ತವಾ ಫ್ರೈಗೆ ವಿಸಿಟ್ ಮಾಡಿ. ಪ್ರಾನ್ಸು ಶೇಮಿಯಾ ಮಾತ್ರ ಮಿಸ್ ಮಾಡದೆ ತೊಗೊತೀನಿ. ಆ್ಯಂಡ್ ಇನ್ನೊಂದು ವಂಜ್ರೋ ಫಿಶ್ಶು ನಾನು ಆಮೇಲೆ ಶಂಕರ ಮೀನು ತಿನ್ನಲ್ಲ, ಅದು ಅಷ್ಟೇ ತುಂಬ ಟೇಸ್ಟಿಯಾಗಿದೆ. ಇದರಲ್ಲಿ ಇನ್ನೂ ತುಂಬ ಇದೆ. ಪಾಂಪ್ಲೆಟ್ ಇದೆ. ಪಾಂಪ್ಲೆಟ್ ಆ್ಯಕ್ಚುಲಿ ನಮ್ಗೆ ಸಿಕ್ಕಿಲ್ಲ, ಖಾಲಿಯಾಗೋಗಿತ್ತು. ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಮಿಸ್ ಮಾಡದೆ ಒಂದು ಸಲ ಬನ್ನಿ, ಟೇಸ್ಟ್ ಮಾಡಿ. 100% ಸ್ಯಾಟಿಸ್ಫ್ಯಾಕ್ಟೆಡು, ಕೈಗೆಟುಕುವ ಬೆಲೆಯಲ್ಲಿ. ಸೊ ಜಾಸ್ತಿ ಕಾಸ್ಟ್ಲಿ ಏನಿಲ್ಲ, ರೀಸನಬಲ್ ರೇಟಲ್ಲಿ ಚೆನ್ನಾಗಿದೆ. ಹಾಗಾದರೆ ಹೇಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ಪ್ರಯತ್ನ? ಇಷ್ಟ ಆಯಿತಾ? ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮುಗಿಸುವ, ಹೋಗಿ ಬರಲ್ಲ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೇಯೂಸ್ ಕೆಫೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.